Hello friends, we are pleased to come up with a video series where we have translated some of the commonly used English phrases into Kannada, which we are sure will help you learn Kannada and use it either in your day-to-day life or while you travel to Kannada-speaking regions. Folks, keep watching the video and practice speaking regularly, and I'm sure in no time you will pick up this language and converse fluently in Kannada like a native speaker of Kannada does. Here we go. Hello friends, kindly note that there are certain words in English which need not be translated into Kannada because people use the same English words even when they are conversing in Kannada. Such words are not being translated into Kannada in these slides. So I have retained the same words while translating into Kannada. Line 1. I made ಆನ್ಲೈನ್ ರಿಸರ್ವೇಷನ್ ಫ್ರಮ್ ಸಿಂಗಪೂರ್. ನಾನು ಸಿಂಗಾಪುರದಿಂದ ಆನ್ಲೈನ್ ಕಾಯ್ದಿರಿಸಿದ್ದೇನೆ. ನಾನು ಸಿಂಗಾಪುರದಿಂದ ಫ್ರಮ್ ಸಿಂಗಪೂರ್ ಆನ್ಲೈನ್ ಕಾಯ್ದಿರಿಸಿದ್ದೇನೆ. ಮೇಡ್ ಆನ್ಲೈನ್ ರಿಸರ್ವೇಷನ್. Here I have retained that word online as online even in Kannada. ನಾನು ಸಿಂಗಾಪುರದಿಂದ ಆನ್ಲೈನ್ ಕಾಯ್ದಿರಿಸಿದ್ದೇನೆ. ಲೈನ್ 2. ಐ ವಿಲ್ ಸ್ಟೇ ಫಾರ್ 3 days. ನಾನು 3 ದಿನಗಳ ಕಾಲ ಇರುತ್ತೇನೆ. ನಾನು 3 ದಿನಗಳ ಕಾಲ ಫಾರ್ 3 days ಇರುತ್ತೇನೆ. ವಿಲ್ ಸ್ಟೇ. ನಾನು 3 ದಿನಗಳ ಕಾಲ ಇರುತ್ತೇನೆ. Line 3. Can I get a room for tonight? ನಾನು ಇಂದು ರಾತ್ರಿ ಒಂದು ಕೋಣೆಯನ್ನು ಪಡೆಯಬಹುದೇ? ನಾನು ಇಂದು ರಾತ್ರಿ tonight ಒಂದು ಕೋಣೆಯನ್ನು a room for tonight ಇಂದು ರಾತ್ರಿ. ನಾನು ಇಂದು ರಾತ್ರಿ ಒಂದು ಕೋಣೆಯನ್ನು ಪಡೆಯಬಹುದೇ? Line 4. Please tell me about the facilities available here. ದಯವಿಟ್ಟು ಇಲ್ಲಿ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ಹೇಳಿ. ದಯವಿಟ್ಟು ಪ್ಲೀಸ್ ಇಲ್ಲಿ ಹಿಯರ್ ಲಭ್ಯವಿರುವ ಅವೈಲೇಬಲ್ ಸೌಲಭ್ಯಗಳ ಫೆಸಿಲಿಟೀಸ್ ಬಗ್ಗೆ ಅಬೌಟ್ ಹೇಳಿ. ಟೆಲ್. ದಯವಿಟ್ಟು ಇಲ್ಲಿ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ಹೇಳಿ. ಲೈನ್ 5. I would like to get a room with bathtub. Friends, here I am retaining the word bathtub. ನಾನು ಸ್ನಾನದ ತೊಟ್ಟಿಯನ್ನು or you can retain the word bathtub. Bathtub in Kannada means ಸ್ನಾನದ ತೊಟ್ಟಿ. If you are using the word bathtub, ನಾನು bathtub ಅನ್ನು ಹೊಂದಿರುವ ಕೋಣೆಯನ್ನು ಪಡೆಯಲು ಬಯಸುತ್ತೇನೆ. ನಾನು ಹೊಂದಿರುವ with ಕೋಣೆಯನ್ನು ರೂಮ್ ಪಡೆಯಲು like to get ಬಯಸುತ್ತೇನೆ would like to. ನಾನು ಸ್ನಾನದ ತೊಟ್ಟಿಯನ್ನು ಹೊಂದಿರುವ or ನಾನು ಬಾಟಬ್ ಅನ್ನು ಹೊಂದಿರುವ ಕೋಣೆಯನ್ನು ಪಡೆಯಲು ಬಯಸುತ್ತೇನೆ. ಲೈನ್ 6. What will be the rate including the tax and services? ತೆರಿಗೆ ಮತ್ತು ಸೇವೆಗಳು ಸೇರಿದಂತೆ ದರ ಎಷ್ಟು? ತೆರಿಗೆ ಮತ್ತು ಸೇವೆಗಳು ಟ್ಯಾಕ್ಸ್ ಅಂಡ್ ಸರ್ವಿಸಸ್ ಸೇರಿದಂತೆ ಇನ್ಕ್ಲೂಡಿಂಗ್ ದರ ರೇಟ್ ಎಷ್ಟು? ವಾಟ್ ವಿಲ್ ಬಿ?
ತೆರಿಗೆ ಮತ್ತು ಸೇವೆಗಳು ಸೇರಿದಂತೆ ದರ ಎಷ್ಟು? Line 7. Is the breakfast included? ಬೆಳಗಿನ ಉಪಾಹಾರ ಒಳಗೊಂಡಿದೆಯೇ? ಬೆಳಗಿನ ಉಪಾಹಾರ ಬ್ರೇಕ್ಫಾಸ್ಟ್ ಒಳಗೊಂಡಿದೆಯೇ? Is it included? ಬೆಳಗಿನ ಉಪಾಹಾರ ಒಳಗೊಂಡಿದೆಯೇ? Line 8. Should I have to pay any deposit? ನಾನು ಯಾವುದೇ ಠೇವಣಿ ಪಾವತಿಸಬೇಕೇ? ನಾನು ಯಾವುದೇ ಎನಿ ಠೇವಣಿ ಡಿಪಾಸಿಟ್ ಪಾವತಿಸಬೇಕೇ? Should I have to pay? Line 9. I would like a quiet room. ನಾನು ನಿಶ್ಶಬ್ದವಾದ ಕೋಣೆಯನ್ನು ಬಯಸುತ್ತೇನೆ. ನಾನು ನಿಶ್ಶಬ್ದವಾದ ಕ್ವಾಯಟ್ ಕೋಣೆಯನ್ನು ರೂಮ್ ಬಯಸುತ್ತೇನೆ. ವುಡ್ ಲೈಕ್ ಟು. ನಾನು ನಿಶ್ಶಬ್ದವಾದ ಕೋಣೆಯನ್ನು ಬಯಸುತ್ತೇನೆ. Line 10. I would like a room at higher floor. ನಾನು ಮೇಲ್ಮಹಡಿಯಲ್ಲಿ ಕೋಣೆಯನ್ನು ಬಯಸುತ್ತೇನೆ. ನಾನು ಮೇಲ್ಮಹಡಿಯಲ್ಲಿ ಹೈಯರ್ ಫ್ಲೋರ್ ಕೋಣೆಯನ್ನು ರೂಮ್ ಬಯಸುತ್ತೇನೆ. ವುಡ್ ಲೈಕ್. ನಾನು ಮೇಲ್ಮಹಡಿಯಲ್ಲಿ ಕೋಣೆಯನ್ನು ಬಯಸುತ್ತೇನೆ. Line 11. Can I see the room now? ನಾನು ಈಗ ಕೋಣೆಯನ್ನು ನೋಡಬಹುದೇ? ನಾನು ಈಗ now ಕೋಣೆಯನ್ನು ರೂಮ್ ನೋಡಬಹುದೇ? Can I see? ನಾನು ಈಗ ಕೋಣೆಯನ್ನು ನೋಡಬಹುದೇ? Line 12. When is the checkout time? Friends, I am retaining the word checkout time as it is. Checkout time ಯಾವಾಗ? When? Checkout time. I have retained the English word here. Line 13. To stay one more day, what is the price? ಇನ್ನೂ ಒಂದು ದಿನ ಉಳಿಯಲು ಬೆಲೆ ಏನು? ಇನ್ನು ಮೋರ್ ಒಂದು ದಿನ, ಒನ್ ಡೇ ಉಳಿಯಲು, ಟು ಸ್ಟೇ ಬೆಲೆ, ಪ್ರೈಸ್ ಏನು, ವಾಟ್. ಇನ್ನೂ ಒಂದು ದಿನ ಉಳಿಯಲು ಬೆಲೆ ಏನು? Line 14. I want to extend my checkout time till 4 p.m. Friends, I am retaining the word checkout time. ನನ್ನ ಚೆಕ್ಔಟ್ ಟೈಮ್ ಅನ್ನು ಸಂಜೆ 4 ವಿಸ್ತರಿಸಲು ನಾನು ಬಯಸುತ್ತೇನೆ. ನನ್ನ ಮೈ ಚೆಕ್ಔಟ್ ಟೈಮ್ ಸಂಜೆ 4 till 4 p.m. ವಿಸ್ತರಿಸಲು, ಎಕ್ಸ್ಟೆಂಡ್ ನಾನು ಬಯಸುತ್ತೇನೆ, ವಾಂಟ್ ಟು. ನನ್ನ ಚೆಕ್ಔಟ್ ಟೈಮ್ ಅನ್ನು ಸಂಜೆ 4 ವಿಸ್ತರಿಸಲು ನಾನು ಬಯಸುತ್ತೇನೆ. Line 15. I have booked for 3 days. ನಾನು 3 ದಿನಗಳವರೆಗೆ ಬುಕ್ ಮಾಡಿದ್ದೇನೆ. ನಾನು 3 ದಿನಗಳವರೆಗೆ for 3 days book. I have retained the word book. ಮಾಡಿದ್ದೇನೆ, have. Line 16. On which floor is a dining room? ಊಟದ ಕೋಣೆ ಯಾವ ಮಹಡಿಯಲ್ಲಿದೆ? ಊಟದ ಕೋಣೆ ಡೈನಿಂಗ್ ರೂಮ್ ಯಾವ, ವಿಚ್ ಮಹಡಿಯಲ್ಲಿದೆ? ಆನ್ ಫ್ಲೋರ್. ಊಟದ ಕೋಣೆ ಯಾವ ಮಹಡಿಯಲ್ಲಿದೆ? Line 17. Is there any bar? I have written the word bar, friends. ಯಾವುದೇ ಬಾರ್ ಇದೆಯೇ?
ಯಾವುದೇ, ಎನಿ. ಇದೆಯೇ, ಇಸ್ ದೇರ್. ಯಾವುದೇ ಬಾರ್ ಇದೆಯೇ. ಲೈನ್ 18. Can I have breakfast in my room? ನನ್ನ ಕೋಣೆಯಲ್ಲಿ ನಾನು ಉಪಾಹಾರ ಸೇವಿಸಬಹುದೇ. ನನ್ನ, ಮೈ, ಕೋಣೆಯಲ್ಲಿ, ರೂಮ್. ನಾನು, ಐ, ಉಪಾಹಾರ, ಬ್ರೇಕ್ಫಾಸ್ಟ್, ಸೇವಿಸಬಹುದೇ, ಕೆನ್ ಐ ಹ್ಯಾವ್. ನನ್ನ ಕೋಣೆಯಲ್ಲಿ ನಾನು ಉಪಾಹಾರ ಸೇವಿಸಬಹುದೇ. ಲೈನ್ 19. ವೇರ್ ಈಸ್ ದ ಎಮರ್ಜೆನ್ಸಿ ಎಕ್ಸಿಟ್. ತುರ್ತು ನಿರ್ಗಮನ ಎಲ್ಲಿದೆ. ತುರ್ತು, ಎಮರ್ಜೆನ್ಸಿ, ನಿರ್ಗಮನ, ಎಕ್ಸಿಟ್, ಎಲ್ಲಿದೆ, ವೇರ್. ತುರ್ತು ನಿರ್ಗಮನ ಎಲ್ಲಿದೆ. ಲೈನ್ 20. ವಾಟ್ ಟೈಮ್ ಡಸ್ ದ ಡೈನಿಂಗ್ ರೂಮ್ ಓಪನ್. ಊಟದ ಕೋಣೆ ಯಾವ ಸಮಯದಲ್ಲಿ ತೆರೆಯುತ್ತದೆ. ಊಟದ ಕೋಣೆ, ಡೈನಿಂಗ್ ರೂಮ್, ಯಾವ, ವಾಟ್, ಸಮಯದಲ್ಲಿ, ಟೈಮ್, ತೆರೆಯುತ್ತದೆ, ಓಪನ್ಸ್. ಊಟದ ಕೋಣೆ ಯಾವ ಸಮಯದಲ್ಲಿ ತೆರೆಯುತ್ತದೆ. ಲೈನ್ 21. ಕ್ಯಾನ್ ಎನಿವನ್ ಸ್ಪೀಕ್ ಇಂಗ್ಲಿಷ್ ಹಿಯರ್. ಇಲ್ಲಿ ಯಾರಾದರೂ ಇಂಗ್ಲಿಷ್ ಮಾತನಾಡಬಹುದೇ. ಇಲ್ಲಿ, ಹಿಯರ್, ಯಾರಾದರೂ, ಎನಿವನ್, ಇಂಗ್ಲಿಷ್, ಮಾತನಾಡಬಹುದೇ, ಸ್ಪೀಕ್ ಇಂಗ್ಲಿಷ್. ಲೈನ್ 22. ಇಸ್ ದೇರ್ ಎನಿ ಫ್ರೂಟ್ ಶಾಪ್ ನಿಯರ್ ಬೈ. ಹತ್ತಿರದಲ್ಲಿ ಯಾವುದೇ ಹಣ್ಣುಗಳ ಅಂಗಡಿ ಇದೆಯೇ. ಹತ್ತಿರದಲ್ಲಿ, ನಿಯರ್ ಬೈ, ಯಾವುದೇ, ಎನಿ, ಹಣ್ಣುಗಳ, ಫ್ರೂಟ್ಸ್, ಅಂಗಡಿ, ಶಾಪ್, ಇದೆ, ಇಸ್ ದೇರ್. ಹತ್ತಿರದಲ್ಲಿ ಯಾವುದೇ ಹಣ್ಣುಗಳ ಅಂಗಡಿ ಇದೆಯೇ. ಲೈನ್ 23. Do you have Wi-Fi facility? Friends, I'm retaining the word Wi-Fi. ನಿಮ್ಮಲ್ಲಿ, do you have Wi-Fi, ಸೌಲಭ್ಯವಿದೆಯೇ, ಫೆಸಿಲಿಟಿ, have facility. ನಿಮ್ಮಲ್ಲಿ ವೈಫೈ ಸೌಲಭ್ಯವಿದೆಯೇ. ಲೈನ್ 24. Please give me your hotel's business card. Friends, I'm retaining the word business card. ದಯವಿಟ್ಟು ನಿಮ್ಮ ಹೋಟೆಲ್ನ ಬಿಸ್ನೆಸ್ ಕಾರ್ಡ್ ನನಗೆ ನೀಡಿ. ದಯವಿಟ್ಟು, ಪ್ಲೀಸ್, ನಿಮ್ಮ, ಯೋರ್, ಹೋಟೆಲ್ನ ಬಿಸ್ನೆಸ್ ಕಾರ್ಡ್, ಹೋಟೆಲ್ಸ್ ಬಿಸ್ನೆಸ್ ಕಾರ್ಡ್, ನನಗೆ, ಮೀ, ನೀಡಿ, ಗಿವ್. ದಯವಿಟ್ಟು ನಿಮ್ಮ ಹೋಟೆಲ್ನ ಬಿಸ್ನೆಸ್ ಕಾರ್ಡ್ ನನಗೆ ನೀಡಿ. ಲೈನ್ 25. Can I buy a ticket for sightseeing? ಸೈಟ್ ಸೀಯಿಂಗ್ಗಾಗಿ ನಾನು ಟಿಕೆಟ್ ಖರೀದಿಸಬಹುದೇ. I have retained the word sightseeing, friends. ಸೈಟ್ ಸೀಯಿಂಗ್ಗಾಗಿ, ಫಾರ್ ಸೈಟ್ ಸೀಯಿಂಗ್, ನಾನು, ಐ, ಟಿಕೆಟ್, ಖರೀದಿಸಬಹುದೇ. Can I buy a ticket? ಸೈಟ್ ಸೀಯಿಂಗ್ಗಾಗಿ ನಾನು ಟಿಕೆಟ್ ಖರೀದಿಸಬಹುದೇ.